ಪರಿಸ್ಥಿತಿನಲ್ಲಿ ಇದ್ಯಾವುದೋ RSS ಬಿಲ್ ಅಂತೆ ಇನ್ನೊಂದು ಬಿಲ್ ಏನ್ ಪುರುಷಾರ್ಥ ಸಾಧನೆ ಮಾಡ್ತೀರಿ ಇದರಿಂದ? ಏನ್ ನಿಮ್ಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವ್ ಏನ್ ಕಾರ್ಯಕ್ರಮ ಕೊಡಬೇಕು, ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಇದಕ್ಕೆ ನಿಮ್ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ಈಗ RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ ಹೇಳಿ. ಸರ್, ನಿನ್ನೆ ಮುಖ್ಯಮಂತ್ರಿ ಅವರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಿದ್ದೇವೆ, 25,000 ಉದ್ಯೋಗ ಸೃಷ್ಟಿ ಮಾಡಬಹುದು, ಕುಮಾರಸ್ವಾಮಿ ಅವರು ಉದ್ಯೋಗವನ್ನ ಕೊಡ್ರಪ್ಪ ಹೇಳಿ. ನನ್ನ ಕೈಲಾದ ಮಟ್ಟಿಗೆ ಮಾಡಕ್ ತಯಾರಾಗಿದ್ದೀವಿ. ಭೂಮಿ ಕೊಟ್ರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಾನು 2018ರಲ್ಲಿ ಇವರೇ ಮಹಾನುಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳು ಖಾಲಿ ಮಾಡ್ಕೊಳಿಸಿದ್ರಲ್ಲ. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡುದು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರ್, ಬಳ್ಳಾರಿ ಈ ಭಾಗ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನ್ ಮಾಡಿದ್ರಿ? ಕ್ಲಸ್ಟರ್ನ ಹೋಗಿ ಅನುಷ್ಠಾನಕ್ಕೆ ತಂದ್ರ? ಏನ್ ಮಾಡಿದಿರಿ? ಏನ್ ಉದ್ಯೋಗ ಕೊಡ್ತೀರಿ? ಪಾಪ ಹೇಳಿದ್ದಾರೆ, ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ. ಈಗ ನನ್ನ ಭಾಷಣದಲ್ಲಿ ನೋಡಿದೆ, ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡ್ತೀರಿ? ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಇವತ್ತು ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಈ ಭಾಗದಿಂದ ರೈತರು ಗುಳೆ ಹೋಗೋದು, ಯುವಕರು ಗುಳೆ ಹೋಗೋದು ಬರ್ತಾ ಇತ್ತ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇತ್ತ. ಇವತ್ತು ನೀವು ಉದ್ಯೋಗ ಸೃಷ್ಟಿ ಮಾಡಿದ್ರೆ ಅದು ನಡೀತದೆ. ಬಿಡದಿಯ ವಿಷಯದಲ್ಲಿ ರೈತರ ಹೋರಾಟ ಏನಿದೆ, ರೈತರು ಭೂಮಿ ಕೊಡ್ಲಿಕ್ಕೆ ಏನ್ ತಯಾರಾಗಿಲ್ಲ, ಅವ್ರ ಜೊತೆನಲ್ಲಿ ನಮ್ ಧ್ವನಿ ಇದೆ. ನಿನ್ನೆ ದಿನ ಅವ್ರ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ, ಅದೇನೋ ಇವರಿಗೆ ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ, ನಾನು ಒಂದೇ ಮಾತ್ರ ನಿಲ್ಸಿ ಅಂತ ಹೇಳಲಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಇವತ್ತು ಯಾವ ಒಂದು ಸರ್ಕಾರದಲ್ಲಿ ಪಾರ್ಲಿಮೆಂಟ್ ನಲ್ಲೇ ಇವತ್ತೇನು ಅದಕ್ಕೆ ಒಂದೇ ಮಾತ್ರ ನಮಗೆ ಇವತ್ತು ಏನ್ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳಾಗಿದೆ. ಎಲ್ರೂ ಅದಕ್ಕೆ ಇವತ್ತು ದೇಶದ ಒಂದು ಭಕ್ತಿಯನ್ನ ತೋರಿಸ್ತಕ್ಕಂಥದ್ದಕ್ಕೆ, ಕಮಿಟ್ಮೆಂಟ್ ತೋರಿಸ್ಲಿಕ್ಕೆ ಇವತ್ತು ಒಂದೇ ಮಾತರಮ್ಮು ನಮ್ಮ ರಾಷ್ಟ್ರಗೀತೆ ಜನಗಣಮನ ಏನಿದೆ ಅದಕ್ಕಿಂತ ಮುಂಚೆನೆ ಆ ಒಂದು ಒಂದೇ ಮಾತರಂನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಏನು ಒಂದೇ ಮಾತರಂನ ಆಚರಣೆ ಮಾಡೋದ್ರಿಂದ ದೇಶಕ್ಕೇನ್ ಸಮಸ್ಯೆ ಇಲ್ಲ. ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಅನವಶ್ಯಕ, ನನ್ನ ಅಭಿಪ್ರಾಯ ಇದೆ. ಇವತ್ತು ಇರ್ತಕ್ಕಂಥದ್ದು ನಮ್ ಸಮಸ್ಯೆಗೆ ಪರಿಹಾರ ಏನು? ರೈತರಿಗೆ ಏನ್ ಕೊಟ್ರಿ? ರೈತರೇನು ಅನುಭವಿಸ್ತಾ ಇದ್ದಾರೆ? ಪರಿಸ್ಥಿತಿಗಳು ಏನಿದೆ ಇವತ್ತು ರಾಜ್ಯದಲ್ಲಿ? ಅದ್ರ ಬಗ್ಗೆ ಇವತ್ತಿನವರೆಗೆ ಈ ಸರ್ಕಾರದಿಂದ ಏನು ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀರಿ? ಎಷ್ಟು ಸಾವು ಇವತ್ತಾಲೆ ಆತ್ಮಹತ್ಯೆಗಳು ನಡೀತಾ ಇದೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇಟ್ಕೊಂಡಿದ್ದೀರಾ? ಇವತ್ತು ರೈತರ ಆತ್ಮಹತ್ಯೆ ನಡೀತಾ ಇದೆ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ಇದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಇವರಿಗೆ. ಚಾಮರಾಜನಗರದಲ್ಲೂ ಇದು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ. ಭೂಮಿ ಕೊಡ್ಲಿಕ್ಕೆ ದುಡ್ಡು ಬರ್ತಾ ಇದೆ ಅಂತಂದ್ರೆ ಸರ್, ಈಗ ಈ RSS ಸಂಘಟನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ, ಅದ್ರ ಬಗ್ಗೆ ನೀವೇನ್ ಹೇಳಕ್ಕೆ? ಈ ಸರ್ಕಾರಕ್ಕೆ ಜನಗಳ ಸಮಸ್ಯೆಗಳ ಬಗ್ಗೆ ಚಿಂತೆ ಇಲ್ಲ. ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳ ಭಾಷಣ ನೋಡಿದೆ. ಎಲ್ಲಿ ನಮ್ಮ ಇವತ್ತು ನ್ಯೂಸ್ ಪೇಪರ್ ತಗೊಳಕ್ಕೆ ಜಗನ್ನಾಥ ಪ್ರಜಾವಳಿ ನನ್ನ ಭಾಷಣದಲ್ಲಿ ಹೇಳಿದ್ದಾರೆ, 6ನೇ ತರಗತಿಯಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕಲಿಸ್ತಕ್ಕಂಥದ್ದಕ್ಕೆ ಒತ್ತು ಕೊಡ್ತಾರಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 6ನೇ ತರಗತಿಯಿಂದ. ಇವತ್ತು ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಿಮ್ ಜಿಲ್ಲೆನಲ್ಲಿ ಇವತ್ತಿನ ಈ ಭಾಗದ ಮಕ್ಕಳ ಒಂದು ಶಿಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಒತ್ತು ಕೊಟ್ಟಿದ್ದೀರಿ?
ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡ್ಕೊಂಡಿದ್ದೀರಿ. ಆ ಅಭಿವೃದ್ಧಿ ನಿಗಮದಿಂದ ಎಷ್ಟರ ಮಟ್ಟಿಗೆ ಈ ಭಾಗದ ಮಕ್ಕಳ ಒಂದು ಬದುಕಿಗೆ ನಿಮ್ಮ ಕಾರ್ಯಕ್ರಮ ಇದೆ ಅನ್ನೋದಕ್ಕೆ ಇವತ್ತು ಮುಖಪುಟದಲ್ಲೇ ಒಂದು ಪ್ರಮುಖ ಪತ್ರಿಕೆಗಳಲ್ಲಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದನ್ನ ಒಂದು ದೊಡ್ಡ ಆರ್ಟಿಕಲ್ಗಳೇ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಇವತ್ತು ನೂರಾರು ವರ್ಷಗಳಿಂದ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಆ ಸರ್ಕಾರಿ ಶಾಲೆಗಳಲ್ಲಿ ಓದಂತವ್ರು 40 ವರ್ಷ 50 ವರ್ಷದಲ್ಲಿ ಅಂತ ಆ ಶಾಲೆಗಳಲ್ಲಿ ಓದಂತವ್ರು ಇವತ್ತು ಹಲವಾರು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ದೇಶಕ್ಕೆ ಹಲವಾರು ಕೊಡುಗೆ ಕೊಟ್ಟಿದ್ದಾರೆ. ಇವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಷಣ ಮಾಡ್ತಾರೆ. ನೆನ್ನೆ ಅವ್ರ ಭಾಷಣ ಅಬಾ ಏನು ಆ ಭಾಷಣ ಇಲ್ಲಿ ನೋಡಿ, ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕೂಲ್ ಸಿಸ್ಟಮ್ ಕಾಟ್ ಇನ್ ಎ ಡ್ರಾಪ್ ಔಟ್ ಟ್ರ್ಯಾಪ್ ಅಂಡ್ ಲರ್ನಿಂಗ್ ಗ್ಯಾಪ್ಸ್. ಇಲ್ಲಿ ಕಲಬುರಗಿ ಫೋಟೋ ಇದೆ. ಈ ಶಾಲೆದ ಪರಿಸ್ಥಿತಿ ಏನಾಗಿದೆ ಅಂತೇಳಿ, ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ ಅಂತೇಳಿ ಒಂದು ಮಾತೆತ್ತಿದ್ರೆ ಅದೇನೋ ಪಬ್ಲಿಕ್ ಶಾಲೆ ಮಾಡಿದೀವಿ, ಪಬ್ಲಿಕ್ ಶಾಲೆಗೆ ನಾವು ಅದು ಎಷ್ಟೋ 1000 ಕೋಟಿ CSR ಫಂಡ್ ಕೊಡ್ತೀವಿ, CSR ಫಂಡ್ ಇಂದ ಕಾಲೇಜುಗಳನ್ನ ಆ ಒಂದು ಪಬ್ಲಿಕ್ ಶಾಲೆಗಳು ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ನಾನು ಕಳೆದ 2 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷ 15,000 ಟೀಚರ್ಗಳನ್ನ ನೇಮಕ ಮಾಡ್ತೀವಿ, 15,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಈಗಲೂ ಹೊಸದಾಗಿ ಈ ಸರ್ಕಾರದಲ್ಲೂ ಪಾಪ ಮಂತ್ರಿ ಈಗಲೂ ಅದೇ ಹೇಳಿದ್ದಾರೆ, 15,000 ಶಿಕ್ಷಕರನ್ನ ನೇಮಕ ಮಾಡಿದ್ವಿ. ಎಷ್ಟು ವರ್ಷ ಬೇಕು? ಏನಿದೆ ಪರಿಸ್ಥಿತಿಗಳು? ಇವತ್ತು RSS ಬಗ್ಗೆ ನಂತರ ಚರ್ಚೆ ಮಾಡೋಣ. ಈ ಬಿಲ್ ತರೋದು ಅವೆಲ್ಲ ನೋಡೋಣ. ಮೊದಲು ಜನಗಳ ಪರಿಸ್ಥಿತಿ ಏನಿದೆ? ಇವತ್ತು ರಾಯಚೂರು, ಕಲಬುರಗಿ, ಯಾದಗಿರಿ ಮನೆಗಳಿಗೆ ಬೀಗ ಹಾಕೊಂಡು ಇವತ್ತು ಗುಳೆ ಹೊರಟವ್ರೆ. ಅವ್ರ ಪರಿಸ್ಥಿತಿ ಬಗ್ಗೆ ಚಿಂತೆ ಮಾಡ್ಬೇಕು ಸರ್ಕಾರದಲ್ಲಿ. ಯಾವುದ್ರ ಬಗ್ಗೆ ಚರ್ಚೆ ಮಾಡ್ಬೇಕು? ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಏನ್ ಹೆಸರಿಟ್ಕೊಂಡಿದ್ದೀರಿ, ಎಷ್ಟು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕುಟುಂಬಗಳು ಬರಗಾಲದಿಂದ ಇವತ್ತು ಮನೆಗ್ ಬೀಗ ಹಾಕೊಂಡು ಎಲ್ಲ ಊರ್ ಬಿಟ್ಟು ಮಕ್ಕಳ ಶಿಕ್ಷಣಕ್ಕೂ ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಇಂಥ ಪರಿಸ್ಥಿತಿಲಿ ಇರ್ತಕ್ಕಂಥದ್ದು ಏನೋ ಹೊಸ ಮಂತ್ರಿಮಂಡನೆ ಆದ್ಮೇಲೆ ಇದು ಬರಗಾಲ ವೀಕ್ಷಣೆ ಕಳ್ಸೋರಂತೆ. ಹೋದ್ರು ಯಾವ್ದೋ ಒಂದು ಹೊಲದಲ್ಲಿ ನಿಂತ್ಕೊಂಡ್ರು, ಒಂದು ಫೋಟೋ ತೆಗೆಸ್ಕೊಂಡ್ರು, ಪತ್ರಿಕೆಗೆ ಫೋಟೋ ಹಾಕ್ಸ್ಕೊಂಡ್ರು. ಇದು ಬಿಟ್ರೆ ಏನ್ ಮಾಡಿದಿರಿ? ಇವತ್ತು ನಿಮ್ಮ ಪಕ್ಕದ ಜಿಲ್ಲೆ ಕೊಪ್ಪಳದ ಜಿಲ್ಲಾ ಸಚಿವರು ನೆನ್ನೆ ಭಾಷಣದಲ್ಲಿ ಏನ್ ಹೇಳವ್ರೆ, ಒಂದೊಂದ್ ಜಿಲ್ಲೆಗೆ 500 ಕೋಟಿ ಬೇಕಂತ. ಈಗ ಬರಗಾಲದ ಪರಿಸ್ಥಿತಿಗಳನ್ನ ಸರಿಪಡಿಸ್ಲಿಕ್ಕೆ 500 ಕೋಟಿ ಬೇಕು ಅಂತ ಹೇಳಿ ಆ ಮಂತ್ರಿ ಹೇಳಿಕೆ ಕೊಡ್ತಾರೆ. ನೆನ್ನೆ ದಿನ ಕೊಟ್ಟಿರೋದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ. ಇಲ್ಲಿ DC-ಗಳ ಅಕೌಂಟ್ ಅಲ್ಲಿ ಎಷ್ಟಿಟ್ಟಿದ್ದೀರಿ ದುಡ್ಡನ್ನ? ಒಂದೊಂದ್ ಜಿಲ್ಲೆ, ಒಂದೊಂದ್ ತಾಲೂಕು ಕುಡಿಯೋ ನೀರು 1 ಕೋಟಿ ಕೊಡ್ತಾರಂತೆ. ಇವ್ರು ಕೇಳ್ತಾವ್ರೆ ಒಂದೊಂದ್ ಜಿಲ್ಲೆಗೆ 500 ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಬಸವರಾಜ ರಾಯರೆಡ್ಡಿ ಅವರು. ಇಂಥ ಪರಿಸ್ಥಿತಿನಲ್ಲಿ ಇದ್ಯಾವುದೋ RSS ಬಿಲ್ ಅಂತೆ, ಇನ್ನೊಂದ್ ಬಿಲ್. ಏನ್ ಪುರುಷಾರ್ಥ ಸಾಧನೆ ಮಾಡಿದಿರಿ ಇದರಿಂದ? ಏನ್ ನಿಮ್ಗೆ ತೊಂದರೆ ಆಗಿರೋದೇನು? ನಾನು ಹಲವಾರು ಬಾರಿ ಟೀಕೆ ಮಾಡಿದ್ದೀನಿ. ಇವತ್ತು ನಮ್ಗೆ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಜನಗಳ ಪರಿಸ್ಥಿತಿ ಏನಿದೆ, ಅದಕ್ಕೆ ನಾವ್ ಏನ್ ಕಾರ್ಯಕ್ರಮ ಕೊಡ್ಬೇಕು, ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕು. ಇದಕ್ಕೆ ನಿಮ್ ಸಮಯ ವ್ಯರ್ಥ ಮಾಡ್ಕೊಂಡು ತಿರುಗ್ತಿರೋ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ಈಗ RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು